ನಮಸ್ಕಾರ ಸ್ನೇಹಿತರೆ. ನಾನು ರಾಜ. ನನ್ನ ತಂಗಿಯ 5 ಗೆಳತಿಯರು. ಕೊಟ್ಟ ತುಲ್ಲಿನ ಸುಖ. ಎಪ್ಪ ಕಾಲ ಹೇಗೆ ಬದಲಾಗಿದೆ ಅಂದ್ರೆ, ಹುಡುಗರು ಹುಡುಗಿಯರ ಮೇಲೆ ಬಿದ್ದು ಹೋಗೋ ಕಾಲ ಹಳೇದಾಯ್ತು. ಈಗೆಲ್ಲ ಹುಡುಗಿರೇ ಹುಡುಗರ ಮೇಲೆ ಬೀಳ್ತಾರೆ. ನನ್ನ ತಂಗಿಯ ಗೆಳತಿಯರು ಓದು ಆಟ ಅಂತ ನಮ್ಮ ಮನೆಗೆ ಬರ್ತಾ ಇದ್ರು. ಅವಳೊಂದಿಗೆ ಆಟ ಆಡ್ತಾ ಆಡ್ತಾ ಹಾಗೆ ನನ್ನೊಂದಿಗೂ ಆಟ ಆಡ್ತಿದ್ರು, ಮಾತಾಡ್ತಿದ್ರು. ಅವರಲ್ಲಿ ನಂದಿನಿ, ರೇಖಾ, ಅಮೃತ, ಪವಿತ್ರ, ಅಶ್ವಿನಿ 5 ಜನ ಒಳ್ಳೆ ಫಿಗರ್ ಇದ್ರು. ಅದರಲ್ಲಿ ರೇಖಾ ಮತ್ತೆ ಅಶ್ವಿನಿ ಮೊಲೆಗಳು ತುಂಬಿಕೊಂಡು ದಷ್ಟಪುಷ್ಟವಾಗಿ ಕೊಬ್ಬಿದ್ದರು. ನೋಡಿದ್ರೆ ಅಬ್ಬಬ್ಬಾ ಅನ್ನುವಷ್ಟು ಸುಂದರಿಯರು. ನಂದಿನಿ ಕೂಡ ಸಖತ್ ಫಿಗರ್, ಆದ್ರೆ ಮೊಲೆ ನಾರ್ಮಲ್ ಆಗಿತ್ತು. ಪವಿತ್ರ, ಅಮೃತ ಕೂಡ ಅಷ್ಟೇ. ನೋಡೋಕೆ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಒಳ್ಳೆ ಫಿಗರ್ ಇದ್ರು. ಮೊಲೆ ಮಾತ್ರ ಈ ಮೂವರಿಗೆ ಚಿಕ್ಕದು. ಅದು ಕೂಡ 18ರ ಪ್ರಾಯ ಅಲ್ವಾ, ಯಾರ ಕೈಕೊಡ ಬಿದ್ದಿರೋಲ್ಲ. ಹಾಗಾಗಿ ಮೊಲೆ ಸಣ್ಣವಿದ್ದವು. ನನ್ನ ತಂಗಿ ಅಶ್ವಿನಿಯನ್ನ ಅಚ್ಚು ಅಂತ, ಪವಿತ್ರಳನ್ನ ಪವಿ, ಅಮೃತಾಳನ್ನ ಅಮ್ಮು, ನಂದಿನಿಯನ್ನ ನಂದು, ರೇಖಾಳನ್ನ ರೇಖಾ ಅಂತಾನೆ ಕರೀತಿದ್ಲು. ಹಾಗಾಗಿ ನಾನು ಕೂಡ ಹಾಗೆ ಕರೀತಿದ್ದೆ. ಇವರಲ್ಲಿ ನಂದು, ಅಚ್ಚು ಸ್ವಲ್ಪ ಫಾಸ್ಟ್ ಇದ್ರು. ಅವರು ನನ್ನ ನೋಡುವಾಗ ಕಾಮದ ದೃಷ್ಟಿಯಿಂದ ನೋಡ್ತಾ ಇದ್ರು. ಅವರ ನೋಟ ಹಾಗೆ ನನ್ನ ಕಚ್ಚಿ ತಿನ್ನೋ ಹಾಗೆ ನೋಡ್ತಿದ್ರು. ಅವರೇ ಹಾಗೆ ನೋಡ್ಬೇಕಾದ್ರೆ ನಾನು ಬಿಡ್ತಿನ ಮಧ್ಯಾವರನ್ನ ಚೇಷ್ಟೆ ಮಾಡೋದು, ಕಿಚ್ಚಾಯಿಸೋದು, ಕಣ್ಹೊಡೆಯೋದು ಎಲ್ಲಾ ಮಾಡ್ತಿದ್ದೆ. ಅವರು ಕೂಡ ಅದನ್ನೇ ಮಾಡೋರು. ಅವರು ನನ್ನನ್ನ ರಾಜ ಅಂತಾನೆ ಕರೀತಿದ್ರು. ಒಂದು ದಿನ ನಮ್ಮ ಮನೆಯಲ್ಲಿ ಯಾರೂ ಇರ್ಲಿಲ್ಲ. ನಾನೊಬ್ಬನೇ ಚಡ್ಡಿ ಹಾಕೊಂಡು ರೂಮ್ನಲ್ಲಿ ಮಾಗಗಿನ್ ನೋಡತಾ ಕೂತಿದ್ದೆ. ಎಲ್ಲಾ ಶಾಪಿಂಗ್ಗೆ ಅಂತ ಹೋಗಿದ್ರು. ನನ್ನ ತಂಗಿ ಕೂಡ ಅವಳನ್ನ ಹುಡುಕಿಕೊಂಡು ನಂದು, ಅಚ್ಚು ಬಂದ್ರು. ನಾನು ಹೋಗಿ ನೋಡಿದ್ರೆ ಇವರು, ರಾಜ್, ಕಾವ್ಯ ಇಲ್ವಾ ಅಂದ್ರು. ಇಲ್ಲ ಕಣ್ರೆ, ಎಲ್ಲರೂ ಹೊರಗೆ ಹೋಗಿದ್ದಾರೆ. ನಾಳೆ ಬನ್ನಿ ಎಂದೆ. ಅದ್ಕೆ ಅವ್ರು, ಯಾಕೋ ನಮ್ ಜೊತೆ ಮಾತಾಡಲ್ವಾ, ಹಾಗೆ ಬಾಗಿಲಲ್ಲೇ ಹೊರಗ್ ಕಳಿಸ್ತಿದ್ದೀಯಾ ಅಂದ್ರು. ಏನಿಲ್ಲ ಕಾವ್ಯ ಇಲ್ವಲ್ಲ ಅದ್ಕೆ ಅಂದೆ. ಅವಳು, ಇಲ್ಲ ಅಂದ್ರೆ ಏನು, ನೀನಿದ್ದೀಯಲ್ಲ ಸಾಕು ಅಂದ್ರು. ಹೌದಾ, ಹಾಗಿದ್ರೆ ಬನ್ನಿ ಒಳಗೆ ಅಂತ ಕರೆದುಕೊಂಡು ಡೋರ್ ಹಾಕಿ ಒಳಗೆ ಹೋದೆ. ಅವರು ದಿನ ಬರೋದ್ರಿಂದ ನಾನು ಕೂಡ ಯಾವುದೇ ಮುಜುಗರ ಇಲ್ಲದೆ ನನ್ನ ರೂಮ್ಗೆ ಹೋದೆ. ಅವರು ಹಿಂದೆ ಬಂದ್ರು. ನಾನು ಒಳಗೆ ಹೋಗಿ ಮಾಗಗಿನ್ ನೋಡ್ತಾ ಕೂತೆ. ಅದೇನು ಜನರಲ್ ಅಲ್ಲ, ಒಳ್ಳೆ ಸೆಕ್ಸ್ ಫಿಕ್ಸ್ ಇರೋದು, ಎಲ್ಲಾ ಬೆತ್ತಲೆ ಹುಡುಗಿರ ಪಿಕ್ಸ್ ಇರೋದು. ಅವರು ಒಳಗೆ ಬಂದ್ರು ಅಂತ ತಕ್ಷಣ ಅದನ್ನ ದಿಂಬಿನ ಕೆಳಗೆ ಬಚ್ಚಿಟ್ಟು ನಾರ್ಮಲ್ ಆಗಿ ಕೂತೆ. ಆದ್ರೆ ಕಳ್ಳಿ ಅಚ್ಚು ಅದನ್ನ ನೋಡಿ ಬಿಟ್ಟಿದ್ಲು. ಅದೇನೋ ರಾಜ್ ದಿಂಬಿನ ಕೆಳಗ್ ಬಚ್ಚಿಟ್ಟಿದ್ದು ಅಂದ್ಲು. ಏನಿಲ್ಲ ಕಣೆ ಎಂದೆ. ಏನಿಲ್ಲ ಅಂದ್ರೆ ಯಾಕೆ ಬಚ್ಚಿಟ್ಟಿದ್ದು ಅಂತ ನೋಡೋಕ್ ಬಂದ್ಲು. ನಾನು, ಲೇ ಏನಿಲ್ಲ ಕಣೆ ಎಂದೆ. ಪರವಾಗಿಲ್ಲ ನೋಡ್ತೀನಿ ಅಂತ ಬಂದು ತೆಗೆಯೋಕೆ ನಾನು ಅವಳನ್ನ ತಡೆದೆ. ಆದ್ರೆ ಅವಳು ನನ್ನ ಬಿಗಿಯಾಗಿ ಹಿಡ್ಕೊಂಡು ನಂದುಗೆ ಅದನ್ನ ತೆಗೆಯೋಕೆ ಹೇಳಿದ್ಲು. ನಾನು ಬೇಡ ಅಂದ್ರೂ ಕೇಳಿಲ್ಲ. ತೆಗೆದುಕೊಂಡು ನೋಡಿದವಳೆ. ಅಚ್ಚುಗೆ, ಲೇ ಇಲ್ಲಿ ನೋಡೆ ಅಂತ ಪೇಜ್ ತೆಗೆದುಕೊಂಡು ತೋರಿಸಿಯೇ ಬಿಟ್ಲು. ಲೋ ಕಳ್ಳ, ಇದೇನಾ ನೀನು ನೋಡ್ತಿದ್ದಿದ್ದು ಅಂದ್ರು. ಹೂ ಕಣ್ರೆ, ಪ್ಲೀಸ್ ಕಾವೇಳಿಗೆ ಹೇಳ್ಬೇಡಿ ಅಂದೆ. ಆಗಲ್ಲ, ನಾವು ಹೇಳ್ತೀವಿ, ನಮಗೆ ಗೋಲಾಡಿಸ್ತೀಯಲ್ಲ, ನೋಡ್ತಿರು ಅಂದ್ರು. ಪ್ಲೀಸ್ ಕಣ್ರೆ ಅಂದೆ. ಅದ್ಕೆ ಅವ್ರು, ಆಯ್ತು ಬಿಡು ಲೋ, ಹೀಗೆ ಯಾರ್ಯಾರನ್ನೂ ನೋಡಿದ್ರೆ ಬುಕ್ನಲ್ಲಿ ಮಜಾ ಸಿಗುತ್ತವಂದ್ರು. ಮತ್ತೆ ಡೈರೆಕ್ಟ್ ನೋಡೋಕೆ ಯಾರಿದ್ದಾರೆ ಅಂದೆ. ಯಾಕೆ ನಾವಿಲ್ವಾ ಅಂದ್ರು. ಏನೇ ನೀವಾ ತೋರ್ಸುದ್ರೆ ಯಾರೂ ನೋಡಲ್ಲ ಅಂತಾರೆ ಅಂದೆ. ಹೌದಾ, ಬಾ ನೋಡು ಅಂತ ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿ ನಗುತ್ತಾ ಮಾದಕವಾಗಿ ತುಟಿ ಕಚ್ಚುತ್ತ ನಿಂತಿದ್ರು. ನಾನು ಬೇಗ ತಡಮಾಡದೆ ಅವರನ್ನ ತಬ್ಬಿಕೊಂಡೆ. ಇಬ್ಬರು ನನ್ನ ಮಧ್ಯ ನಿಲ್ಲಿಸಿ ಗಟ್ಟಿಯಾಗಿ ತಬ್ಬಿಕೊಂಡು ಲಾಚ ಲಾಚ ಅಂತ ಮುತ್ತು ಕೊಡುತ್ತಾ ಹಾಗೆ ಲಿಪ್ ಲಾಕ್ ಮಾಡಿದ್ಲು ನಂದು. ನಾನು ಹಾಗೆ ಅಚ್ಚು ಮೊಲೆ ಹಿಸುಕುತ್ತಾ, ಒಳ್ಳೆ ಸೈಜ್ ಕಣೆ ನಿಂದು, ನೋಡಿದಾಗೆಲ್ಲ ಬಾಯಲ್ಲಿ ಜೊಲ್ಲು ಸುರಿಯುತ್ತೆ ಕಣೆ, ಒಂದು ದಿನ ಆದ್ರೂ ಟೇಸ್ಟ್ ಮಾಡಬೇಕು, ಪ್ರೆಸ್ ಮಾಡಬೇಕು ಅಂತ ಕನಸು ಕಂಡಿದ್ದೆ ಅಂದೆ. ಹೌದಾ ರಾಜ್, ಬಾರೋ ಈಗ ನನಸು ಮಾಡ್ಕೊ ಅಂದ್ಲು. ಅಂತ ಅವಳ ಮೊಲೆಯನ್ನ ಚೆನ್ನಾಗಿ ಮನಸ್ಸಿಗೆ ಬಂದ ಹಾಗೆ ಹಿಸುಕಾಡಿ ಮುದ್ದಾಡಿ ಮಜಾ ಮಾಡ್ತಿದ್ದೆ. ನಂದು ಕಿಸ್ ಮಾಡ್ತಾ, ಲೋ ನನ್ ಮೊಲೆ ಬೇಡ ಅಂದ್ಲು. ಬೇಕು ಕಣೆ ಅಂದೆ. ತಗೊಳ್ಳೋ ಅಂತ ಅವಳ ಬಟ್ಟೆ ಬಿಚ್ಚಿ ಅವಳ ಮೊಲೆಯನ್ನ ಬೆತ್ತಲೆ ಮಾಡಿ ಅವಳೇ ಬಾಯಿಗೆ ಇಟ್ಟಳು. ಅಬ್ಬಬ್ಬಾ, ಚಿಕ್ಕ ಮೊಲೆ ಆದ್ರೂ ಬಿಡದೆ ಬಾಯಿಗೆ ಹಾಕಿ ಚೀಪಿ ಚೀಪಿ ಮುದ್ದಾಡಿ ಕಚ್ಚಿ ಎಳೆದಾಡಿ ಅವಳ ಮೊಲೆ ತೊಟ್ಟನ್ನ ಚೀಪುತ್ತಿದ್ದೆ. ಲೋ ನಂದು, ಹಾಲು ಕುಡಿಯೋ ಅಂತ ಅಚ್ಚು ಅಲ್ಲಿಗೆ ಬಂದು ತನ್ನ ಮೊಲೆಯನ್ನ ಬಾಯಿಗೆ ಕೊಟ್ಲು. ಅದಂತೂ ಸೂಪರ್ಬ್, ಒಳ್ಳೆ ಸೈಜ್, ಬೇರೆ ಕೇಳ್ಬೇಕಾ. ಅದನ್ನ ಚೆನ್ನಾಗಿ ಹಿಸುಕಿ ಹಿಸುಕಿ ಹಿಂಡಿ ಹಾಕಿ ಕಚ್ಚಿ ಎಳೆದಾಡಿದ್ದೆ. ಅವರು ನನ್ನ ತುಣೆಗೆ ಕೈ ಹಾಕಿ ಇಬ್ಬರೂ ತುಣ್ಣೆಯನ್ನ ಹಿಡ್ಕೊಂಡು ಹಿಂದೆ ಮುಂದೆ ಆಡಿಸ್ತಾ ಹಾಗೆ ಉಜ್ಜಾಡ್ತಿದ್ದಾರೆ. ನಂಗೆ ಅವರ ಕೈ ನನ್ನ ತುಣ್ಣೆಗೆ ತಾಕುತ್ತಿದ್ದಂತೆ ನನ್ನ ತುಣ್ಣೆಗೆ ಬಿರುಸಾಯಿತು. ಅದು ಕಬ್ಬಿಣದ ಸಲಾಖೆಯಂತೆ ನೆಟ್ಟಗಾಯಿತು. ಅದನ್ನು ಹಿಡಿದುಕೊಂಡು ಅಚ್ಚು ತನ್ನ ತುಲ್ಲಿಗೆ ಉಜ್ಜಿಕೊಳ್ಳುತ್ತಿದ್ದಾಳೆ ಬಟ್ಟೆಯ ಮೇಲಿಂದಲೇ. ಅವರಿಬ್ಬರನ್ನೂ ತಬ್ಬಿಕೊಂಡು ಉಜ್ಜಾಡುತ್ತಾ ಅವರ ಮೊಲೆಗಳನ್ನು ಚೆನ್ನಾಗಿ ಹಿಸುಕಾಡುತ್ತಾ ಚೆನ್ನಾಗಿ ಮಜಾ ಮಾಡುತ್ತಿದ್ದೆ. ನಂದು ಹಾಗೂ ಅಚ್ಚು ಇಬ್ಬರೂ ನನ್ನ ತುಣ್ಣೆಗೆ ಹಾತೊರೆಯುತ್ತಾ ನನ್ನ ಪ್ಯಾಂಟ್ ಬಿಚ್ಚಿ ಎಸೆದು ನನ್ನ ಕಾಚದಿಂದ ತುಣ್ಣೆಯನ್ನು ಹೊರಗೆಳೆದು ಅವರ ಬಾಯಿಗೆ ಇಟ್ಟುಕೊಂಡು ಇಬ್ಬರೂ ಚೀಪೋಕೆ ಶುರುವಿಟ್ಟುಕೊಂಡರು. ಏನೋ ರಾಜ, ಇಂಥ ತುಣ್ಣೆಗೆ ಸಾಕಿದ್ದೀಯಾ, ಅಬ್ಬಬ್ಬ, ಇಷ್ಟೊಂದು ದಿನ ಕಡಿದ್ದಕ್ಕೂ ಒಳ್ಳೆ ತುಣ್ಣೆ ಸಿಕ್ತು, ನಮ್ಮ ತುಲ್ಲು ಹರಿದು ಜೋತಾಡೋದು ಖಚಿತ ಅಂತ ಇಬ್ಬರೂ ನನ್ನ ತುಣ್ಣೆ ಉಣ್ಣುಟ್ಟಿದ್ದಂತೆ ಕಾಲಿಂಗ್ ಬೆಲ್ ರಿಂಗ್ ಆಯ್ತು. ಸಡನ್ನಾಗಿ ಎಲ್ಲರೂ ನಮ್ಮ ಬಟ್ಟೆಗಳನ್ನು ಸರಿಮಾಡಿಕೊಂಡು, ಏನು
ನಡೆದೇ ಇಲ್ಲ ಎಂಬಂತೆ ಹೊರಗೆ ಹೋಗಿ ನೋಡಿದ್ರೆ ಮನೆಯವರೆಲ್ಲ ಬಂದಿದ್ರು. ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಗಲಿಲ್ಲ ಎಂಬಂತೆ ನನ್ನ ತುಣ್ಣೆಗೆ ಆ ರಸವತ್ತಾದ ಎಳೆ ತುಲ್ಲುಗಳನ್ನು ಕೆಯ್ಯೋ ಆಸೆ ಇಲ್ಲವಾಯ್ತು. ಆದ್ರೂ ಯಾವತ್ತಾದ್ರೂ ಒಂದು ದಿನ ಕೆಯ್ಯೋಕೆ ಸಿಕ್ಕೇ ಸಿಗುತ್ತೆ ಎಂಬ ಆಸೆ ನಂಬಿಕೆಯಿಂದ ಸುಮ್ಮನಾದೆ. ಒಂದೆರಡು ದಿನ ಆಗಿತ್ತು. ಅಚ್ಚು ನಂಗೆ ಕಾಲ್ ಮಾಡಿ ನನ್ ಬರ್ತ್ಡೇ ಇವತ್ತು ನಮ್ ಮನೆಗೆ ಬಾ ಅಂದ್ಲು. ಕಾವ್ಯಗೆ ಗೊತ್ತಾ ಅಂದೆ. ಹೂ ಗೊತ್ತು, ಅವ್ಳು ಇಲ್ಲೇ ಇದ್ದಾಳೆ ಅಂದ್ಲು. ಸೊ ಓಕೆ ನಾನು ಬರ್ತೀನಿ, ಎಷ್ಟು ಗಂಟೆಗೆ ಅಂತ ಕೇಳ್ದೆ. ರಾತ್ರಿ 9ಕ್ಕೆ ಅಂದ್ಲು. ಸರಿ ಅಂತ ನಾನು 9 ಗಂಟೆಗೆ ಹೋಗಿದ್ದೆ. ನೋಡಿದ್ರೆ ಅಚ್ಚು, ನಂದು, ಪವಿ, ರೇಖಾ, ಅಮ್ಮು ಅವರು ಇದ್ದಾರೆ. ನನ್ನ ತಂಗಿ ಕಾವ್ಯ ಇರಲಿಲ್ಲ. ಏನ್ರೇ ಬರೀ 5 ಜನ ಇದ್ದೀರಿ, ಬೇರೆ ಯಾರೂ ಕಾಣ್ತಿಲ್ಲ ಅಂದೆ. ಬಾ ನಿಂಗೋಸ್ಕರನೇ ಕಾಯ್ತಿರೋದು ಅಂತ ನನ್ನ 5 ಜನ ಎತ್ಕೊಂಡು ರೂಮ್ಗೆ ಹೋದ್ರು. ಲೇ ಬಿಡ್ರೆ ಏನ್ ಮಾಡ್ತಿದ್ದೀರಾ ಅಂತ ಕಿರುಚಿದ್ರೆ ರೇಖಾ ನನ್ನ ಬಾಯಿ ಮುಚ್ಚಿ ಸುಮ್ನಿರೋ ಅಂತ ರೂಮ್ಗೆ ತಂದು ಬೆಡ್ ಮೇಲೆ ಹಾಕಿ ಎಲ್ಲರೂ ಸೇರ್ಕೊಂಡು ನನ್ನ ಸಂಪೂರ್ಣ ಬೆತ್ತಲೆ ಮಾಡಿ ನನ್ ತುಣ್ಣೆ ಹಿಡ್ಕೊಂಡು ಎಲ್ಲರೂ ಆಟ ಆಡ್ತಿದ್ದಾರೆ. ನನ್ನ ತುಣ್ಣೆ ನೆಟ್ಟಗಾಯ್ತು. ಲೇ ಏನೇ ಮಾಡಿತಿದ್ದೀರಿ ಲೋ, ನಮ್ಮನ್ನೆಲ್ಲ ಬಿಟ್ಟು ಬರೀ ಅಚ್ಚು ನಂದು ತುಲ್ನಾ ಕೆಯ್ಯೋಕೆ ರೆಡಿ ಆಗಿದ್ಯಾ? ಅವತ್ತು ಆಗಿದ್ದನ್ನೆಲ್ಲ ಅವ್ರು ನಮಗೆ ಹೇಳಿದ್ರು. ನಮಗೂ ನಿನ್ ತುಣ್ಣೆ ಬೇಕು ಅಂತ ನಿರ್ಧಾರ ಮಾಡಿ ಒಂದು ದಿನ ನಿನ್ ತುಣ್ಣೆ ರುಚಿ ನೋಡ್ಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ವಿ. ಅದರ ಪರಿಣಾಮ ಇವತ್ತು ನಿನ್ ತುಣ್ಣೆಗೆ 5 ತುಲ್ಲು ನೋಡೋ ಮಜಾ ಮಾಡು ಹರಿಯೋ ರಾಜ ಅಂತ ನನ್ಮುಂದೆ ನಿಂತರು. ಹಾಗಾಗಿ ನಾನು ಒಬ್ಬೊಬ್ಬರೇ ಬಟ್ಟೆಯನ್ನು ಬಿಚ್ಚಿ ಎಲ್ಲ 5ರನ್ನು ಬೆತ್ತಲೆ ಮಾಡಿದೆ. ಅಬ್ಬಬ್ಬ, 5 ದಂತದ ಗೊಂಬೆಗಳು ಬೆತ್ತಲೆ ನಿಂತು ನನ್ನ ಮತ್ತೆರಿಸುತ್ತಿದ್ದಾರೆ. ನಂಗೆ ಒಳಗೊಳಗೆ ತುಂಬಾ ಖುಷಿಯಾಗ್ತಿದೆ, ಹೇಳ್ಕೊಳ್ಳೋಕೆ ಆಗ್ತಿಲ್ಲ. ಅಚ್ಚು ಮತ್ತು ರೇಖಾ ಮೂಲೆಗಳು ತುಂಬಿಕೊಂಡು ಮಸ್ತಾಗಿದ್ರೆ ಅಮ್ಮು ನಂದು ಪವಿನ ಮೂಲೆಗಳು ಚಿಕ್ಕದಾಗಿ ಚೊಕ್ಕವಾಗಿ ನನ್ನ ಮತ್ತೆರಿಸುತ್ತಿದ್ದಾವು. ನಾನು ಅಮ್ಮು ಹಾಗೂ ರೇಖಾಳ ಮೂಲೆಗಳನ್ನು ಒಂದಾದ ನಂತರ ಮತ್ತೊಂದನ್ನು ಹಿಸುಕಿ ಹಿಸುಕಿ ಬಾಯಿ ಹಾಕಿ ಚೀಪಿ ಚಪ್ಪರಿಸುತ್ತಿದ್ದೆ. ಅಬ್ಬಬ್ಬಾ, ಎಳೆ ವಯಸ್ಸಿನಲ್ಲೇ ಅಂತ 36 ಸೈಜ್ನ ಮೂಲೆಗಳು ನನ್ನ ಕೈಯಲ್ಲಿ ಸಿಕ್ಕಿ ಅಪ್ಪಜ್ಜಿಯಾಗಿ ಉಬ್ಬುತ್ತಿದ್ದವು. 5 ಜನ ನನ್ನ ತುಣ್ಣೆಯನ್ನು ಒಬ್ಬರ ನಂತರ ಒಬ್ಬರು ಐಸ್ ಕ್ಯಾಂಡಿಯಂತೆ ಚೀಪಿ ಚೀಪಿ ಉಣ್ಣುತ್ತಿದ್ದರು. ನಂಗೆ ಸ್ವರ್ಗ ಸುಖ. ನನ್ನ ತುಣ್ಣೆ ಒಬ್ಬೊಬ್ಬರ ಬಾಯಿಗೆ ಹೋದಾಗಲೂ ಒಂದೊಂದು ರೀತಿಯ ಸುಖ. ತುಣ್ಣೆ ಉಣ್ಣುವುದರಲ್ಲಿ ಅಮ್ಮು ಮತ್ತು ರೇಖಾ ಎತ್ತಿದ ಕೈ ಅವರು ಬಾಯಿಗೆ ಹಾಕೊಂಡಾಗ ನನ್ನ ತುಣ್ಣೆ ಎಗರಾಡುತ್ತಿತ್ತು. ಈಗ ಎಲ್ಲರನ್ನೂ ಲೈನ್ ಆಗಿ ಪಕ್ಕ ಪಕ್ಕದಲ್ಲಿ ಕಾಲು ಅಗಲಿಸಿ ಮಲಗಿಸಿದೆ. ಎಲ್ಲಾ ತುಲ್ಲುಗಳು ಚಿಗುರು ರೋಮದೊಂದಿದೆ ಹೊಳೆಯುತ್ತಿದೆ. ಮೊದಲು ಎಲ್ಲರ ತುಲ್ಲುಗಳಿಗೆ ಬೆರಳು ಹಾಕಿ ನೋಡಿದೆ. ಅಬ್ಬಬ್ಬಾ, ಎಲ್ಲಾ ತುಲ್ಲುಗಳು ರಸ ಸುರಿಸಿ ತುಣ್ಣೆಯನ್ನು ಒಳಗೆ ತೆಗೆದುಕೊಂಡು ಕೇಸಿಕೊಳ್ಳಲು ಹಾತೊರೆಯುತ್ತಿವೆ. ನಾನು ಮೊದಲು ಅಮ್ಮು ತುಲ್ಲಿಗೆ ಬಾಯಿ ಹಾಕಿದೆ. ಅವಳು ಮಧ್ಯ ಮಲಗಿದ್ದಳು. ಅವಳ ತುಲ್ಲಿಗೆ ನಾಳಿಗೆ ಹಾಕಿ ನೆಕ್ಕುತ್ತಿದ್ದರೆ ಅವಳು ನರಳಾಡುತ್ತ ಆಫ್ ಆಫ್ ಆಹಾ ಆಫ್ ರಾಜ ರಾಜ ನೆಕ್ಕೋ ನೆಕ್ಕೋ ಅಂತ ಬಡಬಡಾಯಿಸುತ್ತಿದ್ದಾಳೆ. ಹಾಗೆ ನನ್ನ ತಲೆಯನ್ನು ಸವರುತ್ತಾ ಅವಳ ತುಲ್ಲಿಗೆ ಒತ್ತಿ ಹಿಡಿದುಕೊಂಡು ಅವಳ ತುಲ್ಲನ್ನು ನನ್ನ ಬಾಯಿಗೆ ಎತ್ತಿ ಎತ್ತಿ ಕೊಡುತ್ತಾ ನರಳಾಡುತ್ತಿದ್ದಾಳೆ. ಹಾಗೆ ಅವಳ ತುಲ್ಲನ್ನು ನೆಕ್ಕುತ್ತಲೇ ಅಚ್ಚು, ರೇಖಾ, ಪವಿ ನಂದು ತುಲ್ಲಿಗಳಿಗೆ ಬೆರಳಿಗೆ ಹಾಕಿ ಹಿಂದೆ ಮುಂದೆ ಮಾಡುತ್ತಾ ರಸ ಸುರಿಯುವಂತೆ ಮಾಡುತ್ತಿದ್ದೆ. ಹಾಗೆ 10 ನಿಮಿಷ ಒಬ್ಬಳ ತುಲ್ಲು ಮತ್ತೆ 10 ನಿಮಿಷ ಒಬ್ಬಳ ತುಲ್ಲು ಅಂತ ಬೊಬ್ಬರ ತುಲ್ಲನ್ನು ನೆಕ್ಕಿ ನೆಕ್ಕಿ ರಸ ಹೀರುತ್ತಾ ಅವರಿಗೆ ಮತ್ತೆರಿಸುತ್ತಿದ್ದೆ. ಅವರು ಆಹಾ ಆವ್ ಆವ್ ಮಾಡೋ ನನ್ ರಾಜ, ಏನ್ ಸುಖಾನೋ, ಸ್ವರ್ಗ ಕಣೋ, ನೆಕ್ಕೋ ನಮ್ ತುಲ್ಲು ರಸ ಸುರಿಸಿ ಸುರಿಸಿ ಹರಿಬೇಕು, ಹಾಗೆ ಮಾಡೋ, ನಮಗೆಲ್ಲ ನೀನೇ ಗಂಡ ಕಣೋ, ನಾವು 5 ಜನ ನಿಂಗೆ ಸ್ವಂತ ಕಣೋ, ಇನ್ಮೇಲೆ ನಮ್ ತುಲ್ಲು ನಿಂದ್ ಕಣೋ ಅಂತ ಬಡಬಡಾಯಿಸುತ್ತಾ ಅವರ ತಿಕ್ಕ ಎತ್ತಿ ಎತ್ತಿ ಕೊಡುತ್ತಾ ನೆಕ್ಕಿಸಿಕೊಳ್ತಾ ಇದ್ರು. ನಾನು 5 ತುಲ್ಲನ್ನು ಮನಸಾರೆ ನೆಕ್ಕಿ ಉಂಡು ಅವರ ಮೊಲೆಗಳನ್ನು ಚೆನ್ನಾಗಿ ಹಿಸುಕಿ ಹಿಸುಕಿ 10 ಮೊಲೆಗಳನ್ನು ಮಜಾ ಮಾಡುತ್ತಿದ್ದೆ. 5 ಜನ ಒಟ್ಟಿಗೆ ಮೇಲೆದ್ದು ನನ್ನನ್ನು ಕೆಳಗೆ ತಳ್ಳಿ ನನ್ನ ಮೇಲೆ ಬಿದ್ದು ಹೋರಾಡುತ್ತಿದ್ದಾರೆ. ನನ್ನ ಅಂಗಾಂಗಗಳನ್ನು ನೆಕ್ಕಿ ನೆಕ್ಕಿ ನೇವರಿಸಿ ಮದವೆರಿಸುತ್ತಿದ್ದಾರೆ. ಅಬ್ಬಾ, ನನ್ನ ತುಣ್ಣೆ ಚೀಪುತ್ತಾ ನನ್ನ ಎದೆಯನ್ನು ನಾಳಿಗೆ ಹಾಕಿ ಚೀಪಿ ನೆಕ್ಕಿ ನನ್ನ ಹೊಕ್ಕುಳನ್ನು ನೆಕ್ಕುತ್ತಿದ್ದರೆ ಸ್ವರ್ಗ. ಅಬ್ಬಾ, ಇಂಥ ಚೂಲೆ ನಿಮಗಲ್ಲ, ಏನರೇ ಮಳ್ಳಿಯರ ಹಾಗೆ ಇರ್ತಿದ್ರಿ, ಈಗ ನೋಡಿದ್ರೆ ಸೂಳೆಯರ ತರ ರೊಚ್ಚಿಗೆದ್ದಿದ್ದೀರಲ್ಲ ಅಂದೆ. ಹೌದು ಕಣೋ ರಾಜ, ಎಷ್ಟು ದಿನದಿಂದ ನಿನ್ ತುಣ್ಣೆ ರುಚಿ ನೋಡ್ಬೇಕು, ನಿನ್ನಿಂದ ನಮ್ಮ ತುಲ್ಲು ಹರಿಸಿಕೊಳ್ಳಬೇಕು ಅಂತ ಕನಸ್ಸು ಕಾಣ್ತಾ ಇದ್ವಿ ಗೊತ್ತಾ. ಕಾವ್ಯ ಏನ್ ಅಂದುಕೋತಾಳೋ ಅಂತ ಭಯಾದ್ಕೆ ಎತ್ತು ದಿನ ಏನೂ ಮಾಡಿರ್ಲಿಲ್ಲ. ನಿನ್ನ ಚಡ್ಡಿ ಒಳಗಿಂದ ನಿನ್ ತುಣ್ಣೆ ನಿಗುರಿಕೊಂಡು ದಪ್ಪ ಆಗಿರೋದನ್ನ ನೋಡಿ ನೋಡಿ ಬಾಯಲಿ ಜೊಲ್ಲು ಸುರಿತಿತ್ತು. ನಾವೆಲ್ಲ ಅದನ್ನ ನೋಡಿ ನೋಡಿ ಹೊಟ್ಟೆ ಊರ್ಕೊಂಡಿದ್ದೀವಿ. ಆದ್ರೆ ಒಂದಲ್ಲ ಒಂದು ದಿನ ಕೇಸ್ಕೊಳ್ಳೋದು ಗ್ಯಾರಂಟಿ ಅಂತಾನೆ ಕಾಯ್ತಾ ಇದ್ವಿ ಕಣೋ ರಾಜ ಅಂತ. ಈಗ ಅಚ್ಚು ನನ್ನ ಮೇಲೆ ಬಂದು ನನ್ನ ತುಣ್ಣೆಯನ್ನ ಅವರಿಂದ ಬಿಡಿಸಿಕೊಂಡು ಅವಳ ತುಲ್ಲೆ ಇಟ್ಟುಕೊಂಡು ಮೇಲೆ ಕುಳಿತು ಅವಳೇ ನನ್ನ ಕೆಯ್ಯೋಕೆ ಶುರು ಮಾಡಿದ್ಲು. ಅಬ್ಬಾ, ಅವಳ ಮೊಲೆಗಳು ಅವಳ ಕುಣಿತಕ್ಕೆ ತಕ್ಕ ಹಾಗೆ ಕುಣಿಯುತ್ತಾ ನನ್ನ ಕನ್ನಡ ಮುಂದೆ ಕುಲುಕುತ್ತಿದ್ದರೆ ನನ್ನ ತುಣ್ಣೆ ಇನ್ನಷ್ಟು ದಪ್ಪ ಆಗುತ್ತಿತ್ತು. ಅವಳ ಮೊಲೆ ನೋಡ್ತಾ ಇದ್ರೆ ರೇಖಾ ಅವಳ ದಪ್ಪ ಮೊಲೆಯನ್ನ ನನ್ನ ಬಾಯಿಗೆ ಕೊಟ್ಟು ಹಾಲು ಕುಡಿದು ರಾಜ ಅಂತ ಬಾಯಿಗೆ ತುರುಕಿದಳು. ಕೆಳಗೆ ಅಮ್ಮು ನನ್ನ ಕಾಲು ಅಗಲಿಸಿ ನನ್ನ ಬೀಜವನ್ನ ಬಾಯಿಗೆ ಹಾಕೊಂಡು ಚೀಪುತ್ತಿದ್ದಾಳೆ.
ನಂದು ಮತ್ತೆ ಪವಿ ನನ್ನ ಎದೆಯನ್ನ ಇಬ್ಬರೂ ನೆಕ್ಕುತ್ತಿದ್ದರೆ ಅಬ್ಬಬ್ಬಾ ಸ್ವರ್ಗ ಸುಖ. ನಾನು ಭೂಮಿಯ ಮೇಲೆ ಇದ್ದೀನಿ ಅನ್ನೋ ನಂಬಿಕೆನೇ ಇರ್ಲಿಲ್ಲ. ಮೇಲೆ ಆಕಾಶದಲ್ಲಿ ತೇಲಾಡೋ ಹಾಗೆ ಇತ್ತು. ಅಚ್ಚು ಚೆನ್ನಾಗಿ ಕೇದ ಮೇಲೆ ಅಮ್ಮು ತನ್ನ ತುಲ್ಲನ್ನು ತುಣ್ಣೆ ಹಾಕಿ ಅವಳು ಕೇದಳು. ಅವಳನ್ನು ಬಿಡಿಸಿ ರೇಖಾ ತುಲ್ಲಿಗೆ ತುಣ್ಣೆ ಹಾಕಿಕೊಂಡು ಕೇದಳು. ಆಮೇಲೆ ಪವಿ, ಆಮೇಲೆ ನಂದು ತುಲ್ಲಿಗೆ ನನ್ನ ತುಣ್ಣೆ ಸೇರಿ ಕೇದಾಡಿದರು. ನನ್ನ ತುಣ್ಣೆ 5 ತುಲ್ಲುಗಳ ರುಚಿ ನೋಡಿಯಾಗಿತ್ತು. ನಾನು ಈಗ ಎಲ್ಲರನ್ನೂ ನಿಲ್ಲಿಸಿ ಮೊದಲು ನಂದಿನಿಯನ್ನು ಮಲಗಿಸಿ ಅವಳ ತುಲ್ಲಿಗೆ ತುಣ್ಣೆ ಹಾಕಿ ಕೇಯೋಕೆ ಶುರು ಮಾಡಿದೆ. ಅವಳು ಚೆನ್ನಾಗಿ ಎತ್ತಿ ಎತ್ತಿ ಕೊಡುತ್ತಾ ಕೆಸಿಕೊಳ್ತಾ ಇದ್ಲು. ಅವಳನ್ನು ಕೇಯುವಾಗ ಪವಿ ನನ್ನ ತುಣ್ಣೆ ಕೆಳಗೆ ಬಂದು ಬಾಯಿ ಹಾಕಿ ನನ್ನ ಬೀಜವನ್ನ ನೆಕ್ತಾ ಇದ್ಲು. ಅಮ್ಮು ಅಚ್ಚು ನನ್ನ ಕುಂಡಿಗಳಿಗೆ ತಮ್ಮ ಮೊಲೆಯನ್ನು ತೀಡುತ್ತಾ ಇದ್ರೆ ರೇಖಾ ನನ್ನ ಬಾಯಿಗೆ ಬಾಯಿ ಸೇರಿಸಿ ಕಿಸ್ ಮಾಡ್ತಾ ನನ್ನ ಎದೆಯನ್ನು ಸವರುತ್ತಾ ಸುಖ ಕೊಡ್ತಿದ್ಲು. ನಂದಿನಿ ಕೆಯು ಕೆಯು ಅಂತ ಕೇಸಿಕೊಂಡು ಎದ್ದಳು. ನಂತರ ಅಲ್ಲೇ ಇದ್ದ ಪವಿ ಒಂದು ಮಲಗಿ ತುಲ್ಲು ಅಗಲಿಸಿದ್ಲು. ನನ್ನ ತುಣ್ಣೆ ಅವಳ ತುಲ್ಲನ್ನು ಸೇರಿತು. ಅವಳನ್ನು ಚೆನ್ನಾಗಿ ಕೇದೆ. ನಂತರ ಈಗ ರೇಖಾ ಬಂದು ಕಾಲು ಕಿಸಿದು ನನ್ನ ತುಣ್ಣೆಗೆ ತುಲ್ಲು ಕೊಟ್ಟು, ನೋಡೋ ರಾಜ ನನ್ ತುಲ್ಲು ಹರಿಯೋ ಅಂತ ಹೇಳ್ತಾ ಅವಳೆ ನನ್ನ ತುಣ್ಣೆಯನ್ನು ಅವಳ ತುಲ್ಲಿಗೆ ಹಾಕೊಂಡು ದೆಂಗು ಈಗ ಅಂದ್ಲು. ಅವಳು ಸ್ವಲ್ಪ ನಾಚಿಕೆ ಸ್ವಭಾವ ಅನ್ಕೊಂಡ್ರೆ ದೆಂಗಿಸಿಕೊಳ್ಳುವಾಗ ಕಾಮರಾಣಿ ಅವಳು ದೆಂಗು 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 ಅಂತ ಚೆನ್ನಾಗಿ ಎತ್ತಿ ಕೊಡುತ್ತಾ ಆಹ ಆವ್ ಆವ್ ಅಹ ಹಾವು ಕೆಯ್ಯೋ ಕೆಯ್ಯೋ ಅಂತ ಮುಲುಕಾಡುತ್ತಾ ಚೆನ್ನಾಗಿ ದೆಂಗಿಸಿಕೊಂಡಳು. ಅಚ್ಚು ಅವಳನ್ನು ಎಳೆದು ಹಾಕಿ ಬಾರೋ ನನ್ ತುಣ್ಣೆ ರಾಜ ಅಂತ ನನ್ನ ಕರೆದುಕೊಂಡು ನನ್ನ ತಿಕ್ಕ ಹೊಡಿಯೋ ಅಂತ ಬಗ್ಗಿ ನಿಂತುಕೊಂಡಳು. ನಾನು ಅವಳ ತಿಕ್ಕಕ್ಕೆ ತುಣ್ಣೆ ಸಿಗಿಸಿ ಕೆಯ್ಯೋಕೆ ಶುರು ಮಾಡಿದೆ. ಅಬ್ಬಬ್ಬಾ ತುಂಬಾ ಟೈಟ್ ಆಗಿತ್ತು. ಅವಳಿಗೆ ಸುಖ ಸುಖ ಕೆಯ್ಯೋ ಕೆಯ್ಯೋ ಹರಿಯೋ ನನ್ ತಿಕ್ಕನ ಅಂತ ಚೆನ್ನಾಗಿ ನಾಯಿ ತರ ಕೇಸಿಕೊಂಡ್ಲು. ಕೊನೆಗೆ ಅಮ್ಮು ತನ್ನ ಕಾಲನ್ನು ಮೇಲೆತ್ತಿ ನಿಂತುಕೊಂಡು ಹಾಗೆ ತಬ್ಬಿಕೊಂಡಳು. ನಾನು ನನ್ನ ತುಣ್ಣೆಯನ್ನು ಅವಳ ತುಲ್ಲಿಗೆ ಹಾಕಿ ಜೋರಾಗಿ ಕೇತಿದ್ದೆ. ಅವಳು ಅಮ್ಮ ಅಮ್ಮ ಕೆಯ್ಯೋ ಕೆಯ್ಯೋ ನನ್ ರಾಜ ನನ್ ತುಲ್ಲು ಹರಿಯೋ ರಾಜ ಹಾ 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 ಅಂತ ಚೆನ್ನಾಗಿ ಕೇಸಿಕೊಂಡ್ಲು. ಎಲ್ಲರನ್ನು ದೆಂಗಿ ನನ್ನ ತುಣ್ಣೆ ರಸ ಬಿಡೋಕೆ ಸಿದ್ಧ ಆಯ್ತು. ಎಲ್ಲರೂ ಒಟ್ಟಾಗಿ ಕುಳಿತು ನಮ್ಮ ಬಾಯಿಗೆ ಬಿಡೋ ರಸನ ಅಂದ್ರು. ನಾನು ಮಧ್ಯ ನಿಂತು ಅವರ ಬಾಯಿಗೆ ರಸ ಹಾರಿಸಿದೆ. ಅವರೆಲ್ಲರೂ ಅದನ್ನು ನೆಕ್ಕಿ ನೆಕ್ಕಿ ನನ್ನ ತುಣ್ಣೆಯಂಜು ಕ್ಲೀನ್ ಮಾಡಿದರು. ನಂತರ ಹಾಗೆ ನನ್ನನ್ನು ಬೆಡ್ ಮೇಲೆ ತಳ್ಳಿ ಎಲ್ಲರೂ ನನ್ನ ಮೇಲೆ ಬಿದ್ದು ಅಪ್ಪಿಕೊಂಡು ಉಜ್ಜಾಡಿದರು. ಲೋ ತುಣ್ಣೆ ರಾಜ, ಇನ್ಮೇಲೆ ಟೈಮ್ ಸಿಕ್ಕಾಗೆಲ್ಲ ನಮಗೆ ನಿನ್ ತುಣ್ಣೆ ಬೇಕು, ನಮ್ಮನ್ನೆಲ್ಲ ನೀನೇ ಕೇಬೇಕು ಅಂದ್ರು ಯಾರಾದ್ರೂ ಆಗಲ್ಲ ಅಂತಾರ? ಆಯ್ತು ಕಣೆ, ಎಲ್ಲ 5 ತುಲ್ಲು ನಂದೇ ಇನ್ಮೇಲೆ ಅಂದೆ. ನಾವು ಟೈಮ್ ಸಿಕ್ಕಾಗಲ್ಲ ಅಚ್ಚು ಮನೇಲಿ ಸೇರಿ ದೆಂಗಾಡ್ತಿದ್ದೀವಿ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಗೆಳೆಯರೇ, ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನಾಳೆ ಒಂದು ಹೊಸ ಕತೆ ಜೊತೆಗೆ. ನಮಸ್ಕಾರ.